ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ಗೆ ಸ್ವಾಗತ. ನಾನು ಯಶ್ವಿತ್ ಕಾಳಮನೆ. ಮಾಧ್ಯಮ ರಂಗದಲ್ಲೇ ವಿಶಿಷ್ಟವಾದ ಸುದ್ದಿ ಹಲವು ಕಾರಣಗಳಿಗಾಗಿ ಮಾದರಿಯಾದುದು. ಇದರ ಸ್ಥಾಪಕ ಡಾಕ್ಟರ್ UP ಶಿವಾನಂದರು ತನ್ನ ಜ್ಞಾನ ಪಕ್ವತೆಯಿಂದ ಸಮಾಜಕ್ಕೆ ಗೌರವ ತಂದುಕೊಟ್ಟಿದ್ದಾರೆ. ಅವರೋರ್ವ ಪಕ್ಷಾತೀತ ಸಂಪಾದಕ ಎಂದು ಹಿರಿಯ ಪತ್ರಕರ್ತ, ಕನ್ನಡಪ್ರಭ, ಹೊಸದಿಗಂತ, ಉದಯವಾಣಿ ಪತ್ರಿಕೆಗಳ ಮಾಜಿ ಸಂಪಾದಕ ಶಿವಸುಬ್ರಹ್ಮಣ್ಯ ಕಲ್ಮಡ್ಕ ಹೇಳಿದ್ದಾರೆ. ಬೆಂಗಳೂರಿನಲ್ಲಿರುವ ಸುಳ್ಯದವರು ಸಂಘಟಿಸಿಕೊಂಡಿರುವ ಪಯಸ್ವಿನಿ ಗೆಳೆಯರ ಬಳಗ ಮತ್ತು ಡಾಕ್ಟರ್ UP ಶಿವಾನಂದ ಅಭಿಮಾನಿಗಳ ಬಳಗದ ವತಿಯಿಂದ ಸುದ್ದಿ ಬಿಡುಗಡೆ ಪತ್ರಿಕೆಯ ಸ್ಥಾಪಕರು ಹಾಗೂ ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪನಾ ನಿರ್ದೇಶಕರಾದ ಡಾಕ್ಟರ್ UP ಶಿವಾನಂದರಿಗೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದ ಆವರಣದ ನಯನ ಕಲಾಮಂದಿರದಲ್ಲಿ ನಿನ್ನೆ ನಡೆದ ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಅಭಿನಂದನಾ ಭಾಷಣ ಮಾಡಿದರು. ಹಿರಿಯ ಪತ್ರಕರ್ತ, ಉದಯವಾಣಿ, ವಿಜಯ ಕರ್ನಾಟಕ ಪತ್ರಿಕೆಗಳ ಮಾಜಿ ಸಂಪಾದಕ ಈಶ್ವರ ದೈತೋಟ ಸಮಾರಂಭವನ್ನು ಉದ್ಘಾಟಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು KPTCL ನಿವೃತ್ತ ಹಿರಿಯ ಅಧಿಕಾರಿ MB ಜಯರಾಮ್ ವಹಿಸಿದ್ದರು. ಡಾಕ್ಟರ್ ಶಿವಾನಂದರ ಚಿಂತನೆ ಮತ್ತು ದೂರದೃಷ್ಟಿತ್ವದಿಂದ ಮಾಧ್ಯಮ ರಂಗದ ಜೊತೆಗೆ ಸಮಾಜವು ಬೆಳೆದಿದೆ ಎಂದವರು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ಶಿಕ್ಷಣ ತಜ್ಞ ಪ್ರೊಫೆಸರ್ KE ರಾಧಾಕೃಷ್ಣ, ವಾಣಿಜ್ಯ ತೆರಿಗೆ ಇಲಾಖೆ ನಿವೃತ್ತ ಅಪರ ಆಯುಕ್ತರಾದ DV ಶಿವರಾಮ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶ, ಬೆಂಗಳೂರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಶಿವರಾಮ ಕೇವಲ ಭಾಗವಹಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ನಿವೃತ್ತ IFC ಅಧಿಕಾರಿ ಡಾಕ್ಟರ್ K ಸುಂದರ್ ನಾಯ್ಕ್, ಸಹಕಾರ ನಗರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ಗುರುಪ್ರಸಾದ್ ರೈ ಮೊರಂಗಲ್ಲು, ರಾಜ್ಯ ಬಿಜೆಪಿ ಕೇಂದ್ರ ಕಚೇರಿಯ ಮುಖ್ಯಸ್ಥರಾದ ಲೋಕೇಶ್ ಅಂಬೇಕಲ್ಲು, ಹೈಕೋರ್ಟಿನ ಹಿರಿಯ ವಕೀಲರುಗಳಾದ ಬಾಲಕೃಷ್ಣ ಶಾಸ್ತ್ರಿ ಗಟ್ಟಿಗಾರು, ಧರ್ಮಪಾಲ ಗೌಡ ಎಣ್ಣೆಮಜಲು, ನಿವೃತ್ತ ಹಿರಿಯ ಅಧಿಕಾರಿ ಇಬ್ರಾಹಿಂ ಗೂನರ್ಕ, ಉದ್ಯಮಿ ಕಲಾ ಪೋಷಕರಾದ RK ಭಟ್ ಬೆಳ್ಳಾರೆ, ಲೇಖಕ ಚಿಂತಕ KP ಸುರೇಶ್ ಕಂಜರ್ಪಣೆ, ಪತ್ರಕರ್ತೆ ಹೇಮಾ ವೆಂಕಟ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು. ಶ್ರೀ ಶಾರದಾಂಬ ಯಕ್ಷಗಾನ ಕಲಾ ಸೇವಾ ಟ್ರಸ್ಟ್ ಪಂಜ ದೇವಸ್ಥಾನದ ಸಮೀಪ ಕುತ್ಕುಂಜ ಗ್ರಾಮ ಇದರ ಆಶ್ರಯದಲ್ಲಿ ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರದ ವಾರ್ಷಿಕೋತ್ಸವ ಮತ್ತು ಶಾರದಾ ಕಲಾ ಸಿರಿ 2026 ಪ್ರಶಸ್ತಿ ಪ್ರದಾನ ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರದಲ್ಲಿ ನಿನ್ನೆ ನಡೆಯಿತು. ಶಾರದಾಂಬ ಯಕ್ಷಗಾನ ಕಲಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಾಲಕೃಷ್ಣ ಪುತ್ಯ ಸಭಾಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿ ಪುರುಷೋತ್ತಮ ಮಲ್ಕಜಿ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಹಾರೈಸಿದರು. ಪಂಜ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಕಾನತೂರು ಪ್ರಶಸ್ತಿ ಪುರಸ್ಕರಿಸಿ ಮಾತನಾಡಿದರು. ಶಾರದಾ ಕಲಾ ಸಿರಿ 2026 ಪ್ರಶಸ್ತಿ ಸ್ವೀಕರಿಸಿದ ಹಿರಿಯ ಯಕ್ಷಗಾನ ಅರ್ಥಧಾರಿ ಮತ್ತು ಕಲಾವಿದ K ಕೃಷ್ಣ ವೈಲಾಯರ್ ಅವರು ಮಾತನಾಡಿದರು. ಹಿರಿಯ ಯಕ್ಷಗಾನ ಹಾಸ್ಯ ಪಾತ್ರಧಾರಿ ಮೋಹನಾಚಾರ್ಯ ನಾಗತೀರ್ಥರವರು ಶಾರದಾ ಕಲಾ ಸಿರಿ 2026 ಪ್ರಶಸ್ತಿ ಸ್ವೀಕರಿಸಿದರು. 9 ವರ್ಷಗಳಿಂದ ಯಕ್ಷಗಾನ ಅಧ್ಯಯನ ಮಾಡಿ ವಿವಿಧ ವೇಷಗಳನ್ನು ನಿರ್ವಹಿಸಿದ ಉದಯೋನ್ಮುಖ ಕಲಾವಿದೆ ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿನಿ ಕುಮಾರಿ ಧೃತಿ ಉಚ್ಚಲ ಶಾರದಾ ಬಾಲ ಕಲಾ ಸಿರಿ ಪ್ರಶಸ್ತಿ 2026 ಸ್ವೀಕರಿಸಿದರು. ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡರ ನಿರ್ದೇಶನದಂತೆ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷ ಮಂಜುನಾಥ ಮಾಣಿಚೆಟ್ಟಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಉಸ್ತುವಾರಿ ಕಲ್ಯಾಣ್ ತೇಜಸ್, ಸಹ ಉಸ್ತುವಾರಿ ಅನಿಲ್ ಕುಮಾರ್ ಅವರ ಅನುಮೋದನೆಯೊಂದಿಗೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ನವಾಜ್, ಸುಳ್ಯ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಚೇತನ್ ಕಜಿಗದ್ದೆ ಅವರ ಶಿಫಾರಸಿನ ಮೇರೆಗೆ 16 ಜನ ಪದಾಧಿಕಾರಿಗಳನ್ನು ಪಕ್ಷದ ಬಲವರ್ಧನೆ ಹಾಗೂ ಸಂಘಟನೆ ತೊಡಗಿಸಿಕೊಳ್ಳುವಂತೆ ಆದೇಶಿಸಿ ನೇಮಕಗೊಳಿಸಿದ್ದಾರೆ. ಉಪಾಧ್ಯಕ್ಷರುಗಳಾಗಿ ರಂಜಿತ್ ಪೈಕ ಒಳಲಂಬೆ, ಕರುಣಾಕರ ದುರ್ಗನಗರ ಪಿರುವಾಜೆ, ಪವನ್ ಮರುವಂಜ ಬಾಳಿಲ, ಶರವಣ ಕುಮಾರ್ ಮೇದಿನರ್ಕ, ಹರೀಶ್ ಮೆಟ್ಟಿನರ್ಕ ಗುತ್ತಿಗಾರು, ಮೊಹಮ್ಮದ್ ಶರೀಫ್ ಬೆಳ್ಳಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಮೋದ್ ಬುಳ್ಳಾಜೆ, ನೆಲ್ಲೂರು ಕೆಂಬರಾಜೆ, ರಕ್ಷಿತ್ ದೊಡ್ಡರ್ಕ ಗೂನರ್ಕ, ಸಂದೇಶ್ ಮೇನಾಲ ಅಜ್ಜವಾರ, ಅಭಿಜಿತ್ ಕೆಂಬಾರೆ ಗುತ್ತಿಗಾರು, ನಿತಿನ್ GR ಗೂನರ್ಕ, ಪ್ರತಿಭಾ ಕಾಯರ ದೇವಚಲ, ಮಹಮ್ಮದ್ ಮನ್ಸೂರ್ ನಾವೂರು, ಯಕ್ಷಿತ್ ಮರ್ತಿಲ ಐವರ್ನಾಡು, ರಾಬಿಯಾ ಬೂಡು ಕೇರ್ಪಡ, ಸುವಿನ್ ಕುಮಾರ್ ಚೊಕ್ಕಾಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಹರಿಹರ ಬಲತರ್ಕದ ಅಂಗಣ ಕಲ್ಕುದಿ ರಸ್ತೆಯ 10 ಲಕ್ಷ ಗುಂಡಿ ಹಿತ್ತಲು ಬೈ. ಸುದ್ದಿ ನ್ಯೂಸ್ನಲ್ಲಿ ಈಗ ಪುಟ್ಟ ವಿರಾಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು,
ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಜೀವವೀಣೆ ಮಿಡಿಯುತ್ತಿ ಹೋದು ಭಾವದಿಂದ ಇಲ್ಲಾನದಿಂದ ಆತ್ಮೀಯ ಯಕ್ಷಕಲಾಭಿಮಾನಿಗಳೇ, ಯಕ್ಷರಂಜಿನಿ ಆನೆಕಲ್ಲು ಸಾದರಪಡಿಸುವ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಬಡಗು ಮೇಳದವರಿಂದ ಈ ವರ್ಷ ಜಯವೇರಿ ಗಳಿಸಿದ ನೂತನ ಕಥಾನಕ 150ನೇ ಪ್ರಯೋಗದ ಪ್ರೊಫೆಸರ್ ಪವನ್ ಕಿರಣ್ಕೆರೆ ವಿರಚಿತ ಪಂಜರ ಪಕ್ಷಿ ಎಂಬ ಕಾಲ್ಪನಿಕ ಕಥಾಭಾಗ ಇದೇ ಬರುವ ದಿನಾಂಕ 31/5/2026 ಆದಿತ್ಯವಾರದಂದು ಮಧ್ಯಾಹ್ನ ಗಂಟೆ 3ರಿಂದ ರಾತ್ರಿ ಗಂಟೆ 9 ತನಕ ಸುಳ್ಯದ ಬಂಟರ ಭವನದಲ್ಲಿ ಪ್ರದರ್ಶನವಾಗಲಿರುವುದು. ಪ್ರಸಿದ್ಧ ಹೆಮ್ಮೆಯ ಕಲಾವಿದರಾಗಿ ಭಾಗವತರಾಗಿ ಶ್ರೀಧರ ಹಾರ್ಸಿಕಟ್ಟೆ, ಗಣೇಶ್ ಆಚಾರ್ಯ ಬಿಲ್ಲಾಡಿ, ಸಂಗೀತದಲ್ಲಿ ಸುರೇಶ್ ಕನ್ನಾಗ, ಮದ್ದಳೆಯಲ್ಲಿ ಅಕ್ಷಯ್ ಆಚಾರ್ಯ ಬಿತ್ತಲ್ಕಟ್ಟೆ, ಬಾಲಕೃಷ್ಣ ಕಾರಾವರ, ಚೆಂಡೆವಾದನದಲ್ಲಿ ಸುಜನ್ ಹಾಲಾಡಿ ಹಾಗೂ ಕಣ್ಣಿ ಗಣಪತಿ ಭಟ್, ಸ್ತ್ರೀ ವೇಷಧಾರಿಗಳಾಗಿ ಸುಧೀರ್ ಶೀರ್ವೆಗಾರ ಉಪ್ಪಾರು, ಸುಕುಮಾರ ನಿರ್ಚೆಡ್ಡು, ಉಮೇಶ್ ಶಂಕರನಾರಾಯಣ, ಹಾಸ್ಯ ಕಲಾವಿದರಾಗಿ ಶಂಕರ ಉಳ್ಳೂರು, ಬಸವರಾಜ ಚೌಕಳಮಕ್ಕಿ, ಪಾತ್ರವರ್ಗದಲ್ಲಿ ವಿಶ್ವನಾಥ ಆಚಾರ್ಯ ತುಂಬೆಟ್ಟು, ಶ್ಯಾಮ್ಗೌಡ ಶೃಂಗೇರಿ, ಸುಧಾಕರ ಕರಿಮನೆ, ಅಣ್ಣಪ್ಪ ಬೀಜಮಕ್ಕಿ, ಮಂಜುನಾಥ ಚೌಕಳಮಕ್ಕಿ, ರಾಜೇಶ್, ರಾಘವ ಆಚಾರ್ಯ ಅಮಾಸೆಬೈಲು, ಅರುಣ ಬಡಾಳ, ಚೇತನ್ ಇವರುಗಳು ಮುಖ್ಯ ಪಾತ್ರಧಾರಿಗಳಾಗಿ ಭಾಗವಹಿಸಲಿದ್ದಾರೆ. ಮುಖ್ಯ ಅಭ್ಯಾಗತರಿಗೆ ಗೌರವ ಪ್ರವೇಶದ ವ್ಯವಸ್ಥೆ ಇರುವುದು. ಯಕ್ಷ ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಆನೆಕಲ್ಲು ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಪ್ರವೇಶ ಶುಲ್ಕ ಗೌರವ ಪ್ರವೇಶ ಹಾಗೂ ಸೆಕೆಂಡ್ ಕ್ಲಾಸ್ ರು 500 ರೂಪಾಯಿ, ಥರ್ಡ್ ಕ್ಲಾಸ್ ರು 300. ವಿಶೇಷ ಸೂಚನೆ: ಈ ಕಾರ್ಯಕ್ರಮವು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುವುದು. ಈ ಹಿಂದೆ ಟಿಕೆಟ್ ಪಡೆದುಕೊಂಡವರು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಮುಂಚಿತವಾಗಿ ಬಂದು ಅವರವರ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಕಲಾಭಿಮಾನಿಗಳು ಹಾಲಿನ ಒಳ ಹೊರಗೂ ಶುಚಿತ್ವವನ್ನು ಕಾಪಾಡಬೇಕು. ಫ್ರೀ ಪಾಸು ಮನ್ನಾ ಮಾಡಲಾಗಿದೆ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ತಿ ಚಾರ್ಜು. ಈ ಎಲ್ಲ ನಿಬಂಧನೆಗಳು ಅನ್ವಯವಾಗುವುದು. ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುವ ಆನೆಕಲ್ ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಬನ್ನಿ ಕಲಾಭಿಮಾನಿಗಳೇ, ಭಾಗವಹಿಸಿ. ಅನಿರೀಕ್ಷಿತವಾಗಿ ಬರುವ ತೊಂದರೆಗಳಿಗೆ ಕಲಾಭಿಮಾನಿಗಳಾದ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುವ ಕಾರ್ಯಕ್ರಮದ ವ್ಯವಸ್ಥಾಪಕರು. ತಮಗಿದು ಆದರದ ಸ್ವಾಗತ, ಸುಸ್ವಾಗತ. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ. ಜೆಸಿ ಸುಳ್ಯ ಸಿಟಿ ಘಟಕದ ವತಿಯಿಂದ ಧನ್ ಎಂಬ ಸೇವಾ ಕಾರ್ಯಕ್ರಮದಡಿ ಕಷ್ಟದಲ್ಲಿರುವ ಕುಟುಂಬಗಳಿಗೆ ಸಾಧ್ಯವಾದ ಸಹಾಯದ ಕೈಚಾಚುವ ಪ್ರಯುಕ್ತ ಶ್ರೀದೇವಿ ಕ್ಯಾಂಟೀನ್ ಉದ್ಯೋಗಿ ಚಂದ್ರಾವತಿಯವರ ಮಕ್ಕಳಾದ ದೀಕ್ಷಿತ್ ಮತ್ತು ಲಾಸ್ಯರಿಗೆ ಘಟಕದ ಅಧ್ಯಕ್ಷೆ JFM ನಾಗವೇಣಿ ಕೋರ್ಕರ್ ಅವರು ಶಾಲಾ ಪುಸ್ತಕ ಪರಿಕರಗಳನ್ನು ಮೇ 28ರಂದು ವಿತರಿಸಿದರು. ಸಂಪಾಜಿ ಗ್ರಾಮದ ಪೆಲ್ತರ್ಕಮನೆ ದಿವಂಗತ ಕೇಶವಗೌಡರ ಪುತ್ರ SP ಮನಮೋಹನ್ ರವರು ಹೃದಯಾಘಾತದಿಂದ ಮಂಗಳೂರಿನಲ್ಲಿ ನಿಧನರಾದರು. ಇವರಿಗೆ 56 ವರ್ಷ ವಯಸ್ಸಾಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಣಂಗಿರಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದ ಗೌರಮ್ಮ ಟೀಚರ್ ಅವರು ವಯೋಸಹಜವಾಗಿ ವಿರಾಜಪೇಟೆಯ ತಮ್ಮ ಸಹೋದರನ ಮನೆಯಲ್ಲಿ ನಿಧನರಾದರು. ಇವರಿಗೆ ಅಂದಾಜು 80 ವರ್ಷ ವಯಸ್ಸಾಗಿತ್ತು. ದೇವಚರಳ ಗ್ರಾಮದ ದಿವಂಗತ ರಾಮಣ್ಣಗೌಡರ ಧರ್ಮಪತ್ನಿ ಶ್ರೀಮತಿ ಚಂದ್ರಾವತಿ ಅಂಬೇಕಲ್ ರವರು ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಮಂಡೇಕೂಳು ಗ್ರಾಮದ ಮುಡೂರು ಹರೀಶನ್ ರವರು ಅಲ್ಪಕಾಲದ ಸೌಖ್ಯದಿಂದ ನಿಧನರಾದರು. ಅವರಿಗೆ 62 ವರ್ಷ ವಯಸ್ಸಾಗಿತ್ತು.
ಸುಬ್ರಹ್ಮಣ್ಯ ಗ್ರಾಮದ ಕುಳಕುಂದ ನಿವಾಸಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಚೀಫ್ ಮ್ಯಾನೇಜರ್ ಪ್ರಸಾದ್ ಕಳಿಗೆ ನಿಧನರಾದರು. ಅವರಿಗೆ 69 ವರ್ಷ ವಯಸ್ಸಾಗಿತ್ತು. ಇವರು ಧಾರವಾಡದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ 38 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಇದು ಈವರೆಗಿನ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.